2 ಬಾರಿ ವಿಜಯಶಾಲಿಯಾಗಿ ಈಗ 3ನೇ ಬಾರಿ ಮತ್ತೊಮ್ಮೆ ನೀವು ವಿಧಾನಸಭೆಗೆ ಪ್ರವೇಶ ಮಾಡಲಿಕ್ಕೆ ರೆಡಿಯಾಗಿದ್ದೀರಾ. ಬಹುಶಃ ಕಳೆದ 2 ಬಾರಿಗಿಂತ ಈ ಸಲ ಬಹಳ ಸುಲಭ ಅಂತ ಅನಿಸ್ತದೆ ನಿಮಗೆ? ಮತದಾನ ಅಂದರೆ ಅದು ಸುಲಭ ಕಷ್ಟ ಅಂತ ಪ್ರಶ್ನೆ ಅಲ್ಲ. ನಮ್ಮ ಪ್ರಯತ್ನ ಎಷ್ಟಿದೆ ಅದರ ಮೇಲೆ ಅವಲಂಬಿಸಿರ್ತದೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ BJP ಸರ್ಕಾರ ಒಳ್ಳೆಯ ಕೆಲಸ ಕಾಮಗಾರಿನೆಲ್ಲ ಕೊಟ್ಟಿದೆ ನಮಗೆ. ಆ ಒಂದು ಹಿನ್ನೆಲೆಯಲ್ಲಿ ಅಭಿವೃದ್ಧಿ ನಮ್ಮ ಈಗಿನ ಮೂಲ ಮಂತ್ರ. ಆ ಹಿನ್ನೆಲೆಯಲ್ಲಿ ತುಂಬ ಕೆಲಸ ಕಾಮಗಾರಿ ನಮ್ಮ ಕ್ಷೇತ್ರಾದ್ಯಂತ ಆಗಿದೆ. ಹೆಚ್ಚು ಕಡಿಮೆ 300 ಕೋಟಿಗಿಂತ ಹೆಚ್ಚಿನ ಕಾಮಗಾರಿ ಕಳೆದ 8-9 ವರ್ಷಗಳಲ್ಲಿ ಆಗಿದೆ. ಎಲ್ಲ ಪಂಚಾಯತಿಗಳು ಕೂಡ ನಮ್ಮ ಹಿಂದೆ ಸದಾನಂದ ಮುಖ್ಯಮಂತ್ರಿ ಆಗಿದ್ದಾಗ ಅವರೊಂದು ಲೋಕಸಭಾ ಸದಸ್ಯರಾಗಿ ಪದೋನ್ನತಿ ಹೊಂದಿದ ಸಂದರ್ಭದಲ್ಲಿ ಅದರ ನೆನಪಿಗೆ ಇತ್ತೀಚೆಗೆ ಒಂದು 6-7 ತಿಂಗಳ ಮುಂಚೆ ಸುಮಾರು 12.5 ಕೋಟಿಯ ಕಾಮಗಾರಿ ನಮ್ಮೆಲ್ಲ ಪಂಚಾಯತಿ ಕೂಡ ಆಗಿದೆ. ಅದನ್ನು ಹಂಚಿಕೊಟ್ಟಿದ್ದೇವೆ. ಮುಂದೆ ಕೂಡ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ವಿಂಗಡಿಸಿಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಮ್ಮ ಕೊಡುಗೆ ಕೊಟ್ಟಿದ್ದೇವೆ. ಬಹುಶಃ ಅದೇ ನಮಗೆ ಶ್ರೀರಕ್ಷೆಯಾಗಿ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅಂತ ನಮ್ಮ ಭಾವನೆ ಇದೆ. ಜೊತೆ ಕಾರ್ಯಕರ್ತರ ಪರಿಶ್ರಮ ಇದೆ, ಶ್ರಮ ಇದೆ. ಹಲವಾರು ವರ್ಷದಿಂದ ಈ ಕ್ಷೇತ್ರವನ್ನು ಉಳಿಸಿಕೊಳ್ಳಿಕ್ಕೆ ಬೆಳೆಸಿಕೊಳ್ಳಿಕ್ಕೆ ನಮ್ಮ ಎಲ್ಲ ಕೊಡುಗೆ ಬಂದಿದೆ. ಆ ಕೊಡುಗೆ ಇನ್ನಷ್ಟು ಹೆಚ್ಚಿನ ಕೊಡುಗೆ ಕೊಡ್ತೇವೆ ಅಂತ ಆಶಾಭಾವನೆ ಇಟ್ಟುಕೊಂಡು ಈ ಚುನಾವಣೆ ಗೆಲ್ಲುವಂತ ಭರವಸೆ ಇಟ್ಕೊಂಡಿದೆ. ಕಾಂಗ್ರೆಸ್ ಸ್ಪ್ಲಿಟ್ ಆದದ್ದು ನಿಮಗೆ ಬಹಳ ಸುಲಭ ಒಂದು ಹಾದಿ ಅಂತ ಎನಿಸ್ದಿಲ್ವಾ? ನಮ್ಮ ಗುರಿ ಸಕಾರಾತ್ಮಕ ಮತ, ಪಾಸಿಟಿವ್ ವೋಟ್ಸ್. ನಮ್ಮ ಪ್ರಯತ್ನ ಇದೆ. ನಮ್ಮ ಕಾರ್ಯಕರ್ತರು ಕಳೆದ ಹಲವಾರು ವರ್ಷದಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ಗಳಲ್ಲಿ ಮಹತ್ತರವಾದಂಥ ಪಾತ್ರ ವಹಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ನಮ್ಮ ಪ್ರಯತ್ನ ಇದೆ. ರಾಜಕೀಯದಲ್ಲಿ ಸೋಲು ಗೆಲುವಿಗೆ ಹಲವಾರು ಕಾರಣ ಇರ್ತದೆ. ಅಂಥದ್ರಲ್ಲಿ ಎಲ್ಲವೂ ಕೂಡ ಪರಿಗಣನೆಗೆ ಬರ್ಬೋದು. ಆದರೆ ನಾವು ನಮ್ಮ ವಿಶೇಷವಾದಂಥ ಪರಿಶ್ರಮ ಈ ಸಂದರ್ಭದಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಕೊಟ್ಟಿದ್ದೇವೆ. ಆ ಕೊಡುಗೆಯ ಪ್ರತಿಫಲ ನಮಗೆ ಖಂಡಿತವಾಗಿ ಮತವಾಗಿ ಅದು ಪರಿವರ್ತನೆಯಾಗಿ BJPಯನ್ನು ಗೆಲ್ಲಿಸ್ತಾರೆ ಎಂಬ ಒಂದು ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ಕಳೆದ 2 ಬಾರಿ ಕೂಡ ನೀವು ವಸಂತ್ ಸಾಲಿಯನವರು ಸೋಲಿಸಿದ್ದೀರಾ. ಈ ಬಾರಿ ನಿಮ್ಮ ಮೇನ್ ಒಪೋನೆಂಟ್ ಯಾರು, ಸಾಲಿಯನ ಅಥವಾ ಸೊರಕೆ? ಈ ಬಾರಿ ಕೂಡ ವಸಂತ್ ಸಾಲಿಯನ್ ಕಣದಲ್ಲಿದ್ದಾರೆ. ವಿನಯ್ ಕುಮಾರ್ ಸೊರಕೆ ಅವರು ಕಾಂಗ್ರೆಸ್ನ ಪ್ರತಿಸ್ಪರ್ಧಿಯಾಗಿಯೇ ಇದ್ದಾರೆ. ಹಾಗಾಗಿ ರಾಜಕೀಯ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಅವರ ಸ್ಥಾನಮಾನ ಮತ ಗಳಿಸ್ತಾರೆ ಅಂತ ಈಗ ನಿರ್ಣಯಕ್ಕೆ ಆಗೋದಿಲ್ಲ. ಮತದಾರ ಕೈಯಲ್ಲಿ ಅದರ ನಿಜವಾದ ಗುಟ್ಟಿದೆ. ಆ ಗುಟ್ಟನ್ನು ಬಹಿರಂಗ ಮಾಡುವುದೇ 5 ತಾರೀಕಿಗೆ. ಫಲಿತಾಂಶ 8 ತಾರೀಕಿಗೆ ಬರ್ತದೆ. ನಾವು ಆಶಾಜೀವಿಗಳು, ಆಶಾಭಾವನೆ ಇಟ್ಕೊಂಡು ನಾವು ಈ ಚುನಾವಣೆಯಲ್ಲಿ ನಾವು ಖಂಡಿತ ಗೆಲ್ತೇವೆ ಎಂಬೊಂದು ದೃಢ ವಿಶ್ವಾಸವನ್ನು ಹೊಂದಿದ್ದೇವೆ. ನಮ್ಮ ಕಾರ್ಯಕರ್ತರ ಎಲ್ಲರ ಸಹಮತಗಳು ಅದೇ ರೀತಿಯಲ್ಲಿದೆ. ಕ್ಷೇತ್ರದ ಹಾಗೂ ಮತದಾರ ಬಾಂಧವರ, ಮಾಧ್ಯಮದವರ ಎಲ್ಲರೂ ಕೂಡ ಖಂಡಿತವಾಗಿ BJPಯಲ್ಲಿ ಕಾಪು ಕ್ಷೇತ್ರದಲ್ಲಿ ಗೆಲ್ತಾ ಎಂಬ ಒಂದು ಆಶಾಭಾವನೆ ಇಟ್ಕೊಂಡಿದ್ದಾರೆ. ಖಂಡಿತವಾಗಿ ಆ ಒಂದು ವಿಶ್ವಾಸವನ್ನು ನಾವು ಉಳಿಸಿಕೊಳ್ತೇವೆ. 2008ರಿಂದ BJP ಸರ್ಕಾರ ಯಶಸ್ವಿಯಾಗಿ 5 ವರ್ಷ ಪೂರೈಸಿದೆ. ಆದರೆ ತುಂಬ ಕಂಟಕಗಳು ಎದುರಾದವು. ಒಂದು ಕಡೆಯಲ್ಲಿ ಯಡಿಯೂರಪ್ಪ ಅವರಿಗೆ ಹೋದ್ರು, ಇನ್ನೊಂದು ಕಡೆಯಲ್ಲಿ BSR ಅವರಿಗೆ ಹೋದ್ರು. ಸ್ಕ್ಯಾಮ್ಸ್ ಎಲ್ಲದರ ನಡುವೆ ಈ BJP ಸರ್ಕಾರದ ಏನಾದರೂ ಒಂದು ಕಪ್ಪು ಚುಕ್ಕೆ ಇರ್ಬೋದು, ಅದು ಕಾಪು ಕ್ಷೇತ್ರದ ಮೇಲೆ ಏನಾದರೂ ಪರಿಣಾಮ ಬೀರುವ ಸಾಧ್ಯತೆ ಇದೆಯಾ? ನಮ್ಮ ಅಂಥ ಸಂದರ್ಭ ಬಂದಾಗ ಕೂಡ ನಮ್ಮ ಕಾಪು ಕ್ಷೇತ್ರದ ಜನತೆ ಒಗ್ಗಟ್ಟಿನಿಂದ ನಾವು ಕೆಲಸ ಕಾರ್ಯ ಮಾಡಿದ್ದೇವೆ. ಸಣ್ಣ ಸಣ್ಣ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಿಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ಚುನಾವಣೆ ಒಂದು ಸವಾಲನ್ನು ದೃಢವಾಗಿ ಎದುರಿಸ್ತೇವೆ, ವಿಶ್ವಾಸದಿಂದ ಗೆಲ್ತೇವೆ. ಅಂತಿಮ ಸಂಪುಟ ವಿಸ್ತರಣೆ ಮಾಡುವಾಗ ನಿಮ್ಮದು ಒಂದು ಹೆಸರು ಇತ್ತು, ಅದರಲ್ಲಿ ಮಂತ್ರಿ ಪದವಿಗೆ. ನಿಮಗೆ ಏನಾದರೂ ನಿರಾಸೆ ಆಯಿತಾ ನಿಮ್ಮ ಹೆಸರು ಇಲ್ಲದ್ದು ನೋಡಿ? ನಮಗೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸಮಯಾವಕಾಶ ಸಿಕ್ಕಿದೆ ಅಂತ ನನ್ನ ಭಾವನೆ. ಯಾಕಂದರೆ ಇದು ಚುನಾವಣೆ ವರ್ಷ. ಈ ವರ್ಷದಲ್ಲಿ ಎಷ್ಟು ನಾವು ಕೆಲಸ ದುಡಿದರೂ ಕೂಡ ಅದು ಕಡಿಮೆ. ಹಾಗಾಗಿ ದುಡಿಮೆಗೆ ಸ್ವಲ್ಪ ಜಾಸ್ತಿ ಸಮಯ ಸಿಕ್ಕಿತ್ತು. ನಾವು ಹೊಂದಿಕೊಂಡು ಹೋಗ್ತಾ ಇದ್ದೇವೆ. ಯಾಕಂದರೆ ನಮಗೆ ಕಾರ್ಯ ಅವರದ ಕೂಡ ನಮಗೆ ಪರಿಶ್ರಮ ನಮ್ಮಲ್ಲಿದೆ. ಎಲ್ಲರ ಪರಿಶ್ರಮದಿಂದ ಈ ಚುನಾವಣೆ ನಾವು ಗೆಲ್ಲಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇದರ ಲಾಭ ನಷ್ಟಕ್ಕಿಂತಲೂ ನಮ್ಮ ಕ್ಷೇತ್ರವನ್ನು ನಾವು ಉಳಿಸಿಕೊಳ್ಳೋದು ಈಗ ನಮ್ಮೆಲ್ಲರ ಜವಾಬ್ದಾರಿ. ಮತ್ತು ಆ ಒಂದು ಜವಾಬ್ದಾರಿ ನಾವು ವಿಶ್ವಾಸದಿಂದ ಗೆಲ್ತೇವೆ ಅನ್ನೋ ಆಶಾಭಾವನೆ ಇಟ್ಕೊಂಡಿದೆ. ಕಳೆದ 5 ವರ್ಷದಿಂದ 2 ಬಾರಿ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನ ಕೊಟ್ಟಿದ್ದೀರಿ. ಈಗ ಇನ್ನೊಮ್ಮೆ ಆರಿಸಿ ಬಂದರೆ ನಿಮ್ಮ ಎದುರಿರುವ ಪ್ರಮುಖ ಮಹತ್ತರವಾದ ಒಂದು ಉದ್ದೇಶದಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದೆ. ಈಗಾಗಲೇ ಹೆಜಮಾಡಿ ಮೀನುಗಾರಿಕೆ ಬಂದಾಗ ಒಂದು ನಿರ್ಣಾಯಕ ಹಂತಕ್ಕೆ ಬಂದು ಅಲ್ಲಿಯ ಕಾಮಗಾರಿ ಬಗ್ಗೆ, ಡ್ರೆಡ್ಜಿಂಗ್ ಬಗ್ಗೆ, ನೀರಿನ ಆಕಾಶ ಬಗ್ಗೆ ಎಲ್ಲ ಪೂರ್ವ ತಯಾರಿ ಆಗ್ತಾ ಇದೆ. ಒಂದು ದೃಢ ನಿಶ್ಚಯ ಇಟ್ಟು ನಾವು ಒಂದು ಬಂದರ ಆಗಬೇಕಂತ ಕಲ್ಪನೆಯಲ್ಲಿ ನಾವಿದ್ದೇವೆ. ಅದೇ ರೀತಿ ಬೆಳಕು ಅಲ್ಲಿ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಥರ ಉಡುಪಿ ವಿಶ್ವವಿದ್ಯಾನಿಲಯ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಬೆಳಪನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ, ನಾವು ಶಿಫಾರಸು ಮಾಡಿದ್ದೇವೆ. ಆ ವಿಶ್ವವಿದ್ಯಾನಿಲಯ ಅಲ್ಲಿ ಆದರೆ ಬೆಳಪಲ್ಲಿ ಸುಮಾರು 50-100 ಕೋಟಿಗಿಂತ ಜಾಸ್ತಿ ಹಣ ನಮ್ಮ ಕಾಪು ಕ್ಷೇತ್ರಕ್ಕೆ ಹರಿದು ಬರ್ತಾ ಇದೆ. ಆ ಒಂದು ಯೋಜನೆಯನ್ನು ಕೂಡ ಮುಂದಿನ ದಿನಗಳ ಸ್ನಾತಕೋತ್ತರ ಪದವಿಗೆ MA MCom ಇರ್ಬೋದು, MBA ಇರ್ಬೋದು, ಬೇರೆ ಬೇರೆ ಒಳ್ಳೆಯ ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಗ್ತದೆ. ಆ ಕ್ಷೇತ್ರಕ್ಕೆ ವಿದ್ಯಾಕ್ಷೇತ್ರವಾಗಿ ಕೂಡ ನಾವು ಬೆಳಗಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಯೋಜನೆಗಳು, ಇವತ್ತು ರಸ್ತೆಗಳ ಬಗ್ಗೆ, ಸಂಪರ್ಕ ಸೇತುವೆ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಮಲ್ಟಿ ವಿಲೇಜ್ ಸ್ಕೀಮ್ನ ಯೋಜನೆ, ಈ ರೀತಿಯ ಹಲವಾರು ಯೋಜನೆಯನ್ನು ಕಣ್ಣ ಮುಂದೆ ಇದೆ. ಇದನ್ನೆಲ್ಲ ನಾವು ಕೈಗೂಡಿಸ್ತೇವೆ. ಮತ್ತು ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಕಾಪು ಕ್ಷೇತ್ರದಲ್ಲಿ ರಾಜ್ಯದಲ್ಲಿ 2ನೇ 3ನೇ ಸ್ಥಾನದಲ್ಲಿರುವಷ್ಟು ದೊಡ್ಡ ಮೊತ್ತ, ಸುಮಾರು 1,60,70,000 ಲಕ್ಷಗಳಿಂದ ಹಣವನ್ನು ಕಾಪು ಕ್ಷೇತ್ರದ ಜನಕ್ಕೆ ತಂದುಕೊಟ್ಟಿದ್ದೀನಿ. ಸುಮಾರು 1,500,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಇಂಥದೇ ಸಮಾಜಮುಖಿ ಕೆಲಸ ಕಾರ್ಯ ಮಾಡಲಿಕ್ಕೆ ತಮ್ಮೆಲ್ಲರ
ಪ್ರೋತ್ಸಾಹ ಸಹಕಾರ ಬೇಕು, ಜನತೆಯ ಒಂದು ಬೆಂಬಲ ಕೂಡ ಬೇಕಂತ ಹೇಳ್ತಾ ಅವಕಾಶಗಳಿಗೆ ವಂದಿಸಿ